ಈ ಡರ್ಟಿ ಜೋಕ್ಸ್ಗಳು ಅಥವಾ ಪೋಲಿ ಹಾಸ್ಯಗಳೇ ಜನರಿಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆಯಾ? ಈಗ ಇನ್ಸ್ಟೆಂಟ್ ಫುಡ್ ಹೇಗೋ ಇನ್ಸ್ಟೆಂಟ್ ಕಾಮಿಡಿ ಅಂತ ಖಂಡಿತ ಹತ್ರ ಆಗ್ತಿಲ್ಲ. ಅದು ಇವೆಲ್ಲ ವೈಯಕ್ತಿಕ, ಇದು ಒಂಥರ ಅಂಡರ್ವೇರ್ ಇದ್ದ ಹಾಗೆ. ಎಲ್ರಿಗೂ ಹೇಳಕ್ ಆಗಲ್ಲ, ಅವ್ರು ಎಂಜಾಯ್ ಮಾಡ್ತಾರೆ, ಇನ್ನೊಬ್ರಿಗೆ ಹೇಳಲ್ಲ. ಪ್ರತಿಯೊಬ್ರು ಎಂತವ್ರಾದ್ರೂ ಕೂಡ ಅಂತ ಜೋಕ್ಗಳು ಮಾಡ್ತಿರ್ತಾರೆ. ಅದನ್ನ ಕೇಳಿದೆ ನಾನು ಅಂತ ಹೇಳಲ್ಲ. ಅದೇ ನಮ್ದಾದ್ ಹೇಳಿದ್ರೆ ಪ್ರಾಣೇಶ್ ಅವ್ರಿಗೆ ಹೇಳಿದ್ರು, ಕೃಷ್ಣಗೌಡ್ರಿಗೆ ಹೇಳಿದ್ರು, ಸುಧಾ ಬರ್ಗೂರಿಗೆ ಹೇಳಿದ್ರು ಅಂತ ಹೇಳಿ ಬೇರೆಯವ್ರಿಗೆ ಹೇಳ್ತಾರೆ ನಮ್ ಜೋಕ್ಗಳನ್ನ. ಆದ್ರೆ ಅದೇ ಅಂತ ಜೋಕ್ಗಳನ್ನ ಯಾರಿಗೂ ಹೇಳಲ್ಲ ಅವರು. ಅವ್ರು ಮಾತ್ರ ಕೇಳ್ತಾರೆ. ಇದು ಮನುಷ್ಯನ ಒಂದು ದೌರ್ಬಲ್ಯನೂ ಹೌದು, ಮತ್ತು ಅದ್ರಲ್ಲಿ ಆಸಕ್ತಿ. ಮನುಷ್ಯ ಅದೇನೋ ಡಬಲ್ ಮೀನಿಂಗ್ ಜೋಕ್ಗಳನ್ನ ಇಷ್ಟಪಡೋರು ಇರ್ತಾರೆ, ಆದ್ರೆ ಇನ್ನೊಬ್ಬರ ಮುಂದೆ ಹೇಳಲಾರ್ದಂತವ್ರು ಇರ್ತಾರೆ. ಯಾವಾಗ ಅದನ್ನ ತಾನೂ ಇಷ್ಟಪಟ್ಟು ಇನ್ನೊಬ್ಬರ ಮುಂದೆ ಹೇಳಿದ ಅವನು ಅಂದ್ರೆ ಅವನ ಪ್ರೆಸ್ಟೀಜೇ ಕಡಿಮೆ ಆಗೋದು. ಸರ್, ಅಂದ್ರೆ ಈಗ ಇದು ಹೆಂಗ್ ಬದಲಾಗಿದೆ, ಕೆಲವೊಂದು ವಿಡಿಯೋಗಳನ್ನ ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ತೋರಿಸಬಾರದು, ತಾವು ಮಾತ್ರ ರೂಮಲ್ಲಿ ಕುತ್ಕೊಂಡು ನೋಡುವ ಕೆಲವೊಂದು ವಿಡಿಯೋಗಳಿರ್ತಾವ. ಈಗ ಅದಕ್ಕೆ ಕಾಮಿಡಿ ಕೂಡ ಸೇರ್ಕೊಂಡಿದೆ.